ನಿನ್ನ ಜೊತೆಯಲಿ ಜೊತೆಯಲಿ ದೊರೆ ಎದ್ದೇಳಪ್ಪ, ಹೊತ್ತಾಯ್ತು. ಮಲ್ಕೊಂಬಿಟ್ಟಿನ ಸೀನಿಯರ್ ಅಲ್ಲೇ ಇನ್ನೆಲ್ಲಪ್ಪ ಬರ್ತಾಳ ಅವಳು? ಬಂದಿರ್ತಾರ ಮಾಮ್. ಓ ಛೇ, ನಾನು ರಾತ್ರಿ ಮಲ್ಕೊಂಬಿಟ್ಟಿದ್ನಲ್ಲ, ಮೋಸ್ಟ್ಲಿ ಅವ್ರು ಬಂದು ನನ್ನ ನೋಡ್ಕೊಂಡು ವಾಪಸ್ ಹೋಗ್ಬಿಟ್ಟಿರ್ತಾರೆ. ಓ ಕಣಪ್ಪ, ಅವಳು ವಾಪಸ್ಸೇ ಹೋಗಿದ್ದಾಳೆ. ನೀನು ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗೋ, ಮುಂದಿನ ಕಾರ್ಯ ಮಾಡಬೇಕಲ್ಲೋ. ಏನು ಕಾರ್ಯ? ಇವತ್ತು 3ನೇ ದಿನ ಅಲ್ವೇನೋ, ಸಮಾಧಿ ಹತ್ರ ಹೋಗಿ ಎಳ್ಳು ನೀರು ಬಿಡಬೇಕಲ್ಲೋ. ಎಳ್ಳು ನೀರ? ಯಾಕೆ? ಅತಿಥಿ ಕಣೋ ಪುಟಾಣಿ, ಸತ್ತವ್ರಿಗೆ ಮೋಕ್ಷ ಸಿಗ್ಲಿ ಅಂತ ಕೇಳ್ಕೊಂಡು ಋಣ ಕಳ್ಕೊಂಡು ಬರ್ಬೇಕಲ್ವಾ? ಯಾರು ಮಮ್ಮ ಸತ್ತೋಗಿರೋದು? ಪದೇ ಹಂಗೆ ಹೇಳ್ಬೇಡ ನೀನು. ನೋಡಲಿ, ನನ್ನ ಸೀನಿಯರ್ ಬಟ್ಟೆ ಜೋಡಿಸ್ತಾ ಇದ್ದಾರೆ. ಅಲ್ಲಿ ನೋಡು, ನನ್ನ ಸೀನಿಯರ್ ಈಗ ತಾನೇ ಸ್ನಾನ ಮುಗಿಸ್ಕೊಂಡು ತಲೆ ಒರೆಸ್ಕೊತಾ ಇದ್ದಾರೆ. ಅಲ್ಲಿ ಡೈನಿಂಗ್ ಹಾಲ್ ಹತ್ರ ನನಗೋಸ್ಕರ ಹಾಲು ಪಾಯಸ ಮಾಡ್ತಾ ಇದ್ದಾರೆ. ಮೇಲೆ ಗಾರ್ಡನ್ ಹತ್ರ ನನ್ನ ಸೀನಿಯರ್ ಅಜ್ಜಿ ಕಾಲದ ಕತೆ ಹೇಳ್ತಾ ಇದ್ದಾರೆ. ಇದ್ದಾರೆ ಮಾಮ್, ನನ್ನ ಸೀನಿಯರ್ ಎಲ್ಲ ಕಡೆ ಇದ್ದಾರೆ. ಸ್ನಾನ ಆದ್ಮೇಲೆ ಅವ್ರ ಮೈಯಿಂದ ಬರೋ ಘಮ ನನಗೆ ಗೊತ್ತಾಗ್ತಾ ಇದೆ. ಅವ್ರ ಗೆಜ್ಜೆ ಸದ್ದು ಗಲ್ಗಲ್ ಅಂತ ಇದೆ. ಅವ್ರೊಬ್ಬೊಬ್ಬರೇ ಡಬ್ಬ ಥರ ಹೇಳ್ಕೊಳ್ಳೋ ಹಾಡು ಅದು ಕೂಡ ನನಗೆ ಕೇಳಿಸ್ತಾ ಇದೆ. ಕೇಳಿಸ್ಕೊ ಬೆರಳ ಹಿಡಿದು ನಡೆದೆ ಜೊತೆಯಲಿ ಜೊತೆಯಲಿ. ದೊರೆ, ಹಿಂಗೆಲ್ಲ ಆಡಬೇಡವೋ, ತುಂಬ ಭಯ ಆಗುತ್ತೆ. ಕಣೋ ಪುಟಾಣಿ, ಸೀನಿಯರ್ ಇಲ್ಲ ಕಣೋ, ಅರ್ಥ ಮಾಡ್ಕೊಳ್ಳೋ. ಎಂದು ಬಮ್ಮ, ಕಾರ್ಯ ಮುಗಿಸ್ಲೇಬೇಕಲ್ವಾ? ನಾನು ಬರಲ್ಲಪ್ಪ. ಹಠ ಮಾಡಬೇಡ ಪುಟಾಣಿ. ನೀವು ಹಠ ಮಾಡ್ತಿರೋದು. ಅಕ್ಕಿರೋರ್ಗೆ ಯಾರಾದ್ರೂ ಎಳ್ಳು ನೀರು ಬಿಡ್ತಾರಮ್ಮ? ನನ್ನ ಶಾಲೆ ಬದುಕಿದ್ದಾರೆ. ಸ್ಕೂಲ್ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತಾರೆ. ಆಮೇಲೆ ಇಬ್ರು ರೋಡ್ ಸೈಡಲ್ಲಿ ಪಾನಿಪುರಿ ತಿನ್ನಕ್ಕೆ ಹೋಗ್ತೀವಿ. ಆಮೇಲೆ ಇಬ್ರು 2 ವಾರದ ಮಟ್ಟಕ್ಕೆ ರಜಾ ಹಾಕಿ ಕಾಶ್ಮೀರಕ್ಕೆ ಹೋಗ್ಬಿಡ್ತೇವೆ. ಬಾರೋ ನನ್ನಪ್ಪ, ಬಾರೋ ಎದ್ದೇಳ.
ಕಾಶ್ಮೀರಕ್ಕೆ ಬರ್ತೀರಲ್ಲ, ಅಲ್ಲಿ ನಿಮಗೆ ಆ್ಯಪಲಲ್ಲೇ ಮನೆ ಕಟ್ಟಿ ಅಲ್ಲಿ ನಿಮ್ಮನ್ನ ಕೂರಿಸಿ ಕೂರ್ಸೋಂತೆ ಬಾರೋ ಬಾರೋ ನನ್ನಪ್ಪ, ಬಾ ಬಾರೋ ಬಾ ಬಾ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕಣ್ರೆ, ಇದಿಷ್ಟು ಜಾಗ ನನ್ನ ಸೀನಿಯರ್ ಕನ್ಸಿನ್ ಸ್ಕೂಲ್ಗೆ ಅಂತ ನಾನೇ ಪರ್ಚೇಸ್ ಮಾಡಿರೋದು. ಇನ್ನು 6 ತಿಂಗಳಲ್ಲಿ ಇದ್ರ ಕನ್ಸ್ಟ್ರಕ್ಷನ್ ಶುರು ಆಗುತ್ತೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ಟಿಸ್ಕೊಳ್ರಿ. ಆಮೇಲೆ 2 ವರ್ಷ ಆಚೆಗೆ ಇಲ್ಲೊಂದು ಬೋರ್ಡ್ ಇರುತ್ತೆ, ಏನು ಹೇಳಿ, ಶಾಲಿನಿ ಸ್ಕೂಲ್ ಅಂತ. ಬರೀ ಎಜುಕೇಶನ್ ಮಾತ್ರ ಅಲ್ಲ, ನಿಜವಾದ ಲೈಫನ್ನು ಕಲಿಸೋ ಪಾಠಗಳನ್ನ ತಯಾರು ಮಾಡಿ. ಶಾಲಿನಿ ಸ್ಕೂಲಲ್ಲಿ ಓದೋ ಪ್ರತಿಯೊಬ್ಬ ಮಗುನು ಒಬ್ಬ ಅದ್ಭುತ ವ್ಯಕ್ತಿಯಾಗಿ ಬೆಳಿಬೇಕು. ಈ ಜಾಗ ಗಿಫ್ಟ್ ಮಾಡಿ ಸ್ಕೂಲ್ ಕಟ್ಟಿಸ್ತೀನಿ ಅಂದ್ರೆ ಸಮಾಧಿ ಕಟ್ಟಿಸ್ಕೊಂಡ್ಬಿಟ್ರಲ್ಲ. ಈ ಕೈನೊಳಗೆ ಹಿಡಿದುಕೊಂಡು ಅದಕ್ಕೆ ಈ ಕೈನಲ್ಲಿ ನೀರು ಬಿಡ್ತಾ ನಾನು ಹೇಳ್ಕೊಟ್ಟಾಗ ಹೇಳಬೇಕು. ಏನು ಹೇಳಬೇಕು? ನಿನಗೂ ನನಗೂ ಇದು ಋಣ ಮುಗೀತು, ನಿನ್ನಿಂದ ನನಗೆ ಬಿಡುಗಡೆ ಕೊಡು, ನನ್ನ ಜೀವನ ನಾನು ನೋಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡು. ನೀನು ಹೋಗಿ ಪರಮಾತ್ಮನ ಪಾದ ಸೇರ್ಕೋ ಅಂತ ಹೇಳಬೇಕು. ಯಾಕ್ರಿ ಹೇಳ್ಬೇಕು? ಋಣ ಮುಗಿತಲ್ಲಪ್ಪ. ಯಾವನ್ರಿ ಹೇಳಿದಂಗಂತ? ಋಣ ಅಂತ ಋಣ ಅದ ಹೆಂಗ್ರಿ ಮುಗಿಯುತ್ತೆ? ಫಿಸಿಕಲ್ ಅಷ್ಟೇ ನನ್ನ ಸೀನಿಯರ್ ಕಾಣಿಸ್ತಾ ಇರ್ಬೋದು, ಹಂಗಂತ ಅವ್ರ ಜೊತೆ ನನ್ನ ಸಂಬಂಧ ಸತ್ತೋಗುತ್ತಾ? ಅವ್ರ ಪ್ರೀತಿನೂ ಸತ್ತು ಹೋಗುತ್ತಾ? ಅವ್ರ ಜೊತೆ ಕಳೆದಿರೋ ಒಂದೊಂದು ಸೆಕೆಂಡ್, ಒಂದೊಂದು ನೆನಪು ಕೂಡ ಒಳಗಡೆಯಿಂದ ಉಕ್ಕಿ ಉಕ್ಕಿ ಬರ್ತಾ ಇದೆ. ಅಂಥದ್ರಲ್ಲಿ ಹೆಂಗ್ರಿ ಮುಗಿಯುತ್ತೆ ಋಣ? ಅದೆಲ್ಲ ಮಾತು ಹೇಳೋದು ಕಣಪ್ಪ. ಮಾತಿಗೆ ಆಗ್ಲಿ ಯಾಕೆ ಹೇಳ್ಬೇಕು ಮಾವ? ಅವ್ರನ್ನ ಮನ್ಸಾರ ಇಷ್ಟಪಟ್ಟಿದ್ದೀನಿ, ಪ್ರೀತಿಸಿದ್ದೀನಿ, ಮದುವೆ ಆಗಿದ್ದೀನಿ, ಅವ್ರ ಜೊತೆ ಸಂಸಾರ ಮಾಡಿದ್ದೀನಿ. ಸೀನಿಯರಿಂದ ಸೀನಿಯರ್ಗಾಗಿ, ಸೀನಿಯರ್ಗೋಸ್ಕರ ತಾನೇ ಬದುಕಿದ್ದೀನಿ. ಅಷ್ಟಾದ್ಮೇಲೆ ಇದೆಲ್ಲ ಹೆಂಗೆ? ಜೊತೆಲಂತೂ ಬದುಕಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅವ್ರ ನೆನಪಿನ ಜೊತೆನಾದ್ರು ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಂಗಿರುವಾಗ ಋಣನೇ ಮುಗ್ದೋಯ್ತು ಅಂದ್ರೆ ಏನರ್ಥ? ಪದ್ಧತಿ ಕಣೋ, ಹೇಳಬೇಕು ಕಣೋ. ನಿಮ್ಮ ಪದ್ಧತಿನ ತಗೊಂಡೋಗಿ ಬೆಂಕಿಗೆ ಹಾಕಿ.
ಅಂತೆ ನನ್ನನ್ನು ಬಿಟ್ಟು ಹೋಗ್ಬೇಕಂತೆ. ಅಲ್ಲ ಮಾಮ್, ಸೀನಿಯರ್ ಆತ್ಮ ಇಲ್ಲೇ ಎಲ್ಲೋ ಸುತ್ತಾಡ್ತಾ ಇರುತ್ತೆ ಅಂದ್ಯಲ್ಲ, ನಾನು ಇವ್ರು ಹೇಳ್ಕೊಟ್ಟಂಗೆ ಹೇಳಿದ್ರೆ ಸೀನಿಯರ್ಗೆ ಎಷ್ಟು ಹರ್ಟ್ ಆಗುತ್ತೆ ಹೇಳು. ಹರ್ಟ್ ಆಗಲಿ ಅಂತ ಕಣಪ್ಪ ಹೇಳೋದು. ಹೌದು ಅಳಿ ಅಂದರೆ ನೀವು ಹಾಗೆ ಹೇಳೋದನ್ನ ಕೇಳಿಸ್ಕೋಬೇಕು ಅಂತಾನೆ ಈಗ ಹೇಳ್ಕೊಡ್ತಾ ಇರೋದು. ಅಂದ್ರೆ ಎಲ್ಲ ಮೋಕ್ಷಕ್ಕೋಸ್ಕರ ಕಣಪ್ಪ. ಯಾರಾದರೂ ಸತ್ತಾಗ ಅವರು ದೇಹ ಬಿಟ್ಟು ಹೋದ್ರೂ ಈ ಜಗತ್ತಿನ ಮೇಲಿನ ವ್ಯಾಮೋಹ ಬಿಟ್ಟು ಹೋಗಿರಲ್ಲಪ್ಪ. ನನ್ನವರು ನನ್ನ ಜನ ಅಂತ ಇಲ್ಲೇ ಅವ್ರ ಆತ್ಮ ಸುತ್ತಾಡ್ತಾ ಇರುತ್ತಪ್ಪ. ಇಲ್ಲಿಂದ ಬಿಟ್ಟು ಹೋಗೋದಕ್ಕೂ ಆಗದೆ, ನಮ್ಮ ಥರ ಬದುಕಕ್ಕೂ ಆಗದೆ ಹತ್ತುಪಿಂದ ಕುದೀತಾ ಇರುತ್ತಪ್ಪ, ನರಳ್ತಾ ಇರುತ್ತೆ. ಎಷ್ಟು ದಿನ ಅಂತ ಹೀಗೆ ನರಳ್ತಾ ಇರಬೇಕು, ಅಲಿತಾ ಇರಬೇಕು. ಆ ಆತ್ಮಕ್ಕೆ ಮೋಕ್ಷ ಬೇಡವಾ, ಶಾಂತಿ ಬೇಡವಾ, ಬಿಡುಗಡೆ ಬಿಡುಗರಪ್ಪ. ಅದಕ್ಕೆ ನೋಡಪ್ಪ, ಅದಾಗೆ ನಮ್ಮನ್ನು ಬಿಟ್ಟು ಹೋಗಲ್ಲ. ನಾವೇ ಕೇಳ್ಕೊಬೇಕಪ್ಪ, ನಮಗೆ ನೀವು ಬೇಡ, ನಂದು ನಿಂದು ಋಣ ತೀರ್ತು, ನಮ್ಮನ್ನು ಬಿಟ್ಟು ಹೋಗು ಅಂತ ಕೇಳ್ಕೊಬೇಕಪ್ಪ. ಹಂಗೆ ಹೇಳಿದ್ರೆ ನನ್ನ ಸೀನಿಯರ್ ತಡ್ಕೋತಾರ? ಏನು ಮಾಡೋಕ್ಕಾಗಲ್ಲ ಅಳಿ ಅಂದರೆ ತಡ್ಕೊಳ್ಳೇಬೇಕು. ಅದಕ್ಕೂ ಸಂಕಟ ಆಗುತ್ತೆ, ಮತ್ತೆ ಇವ್ರನ್ನ ಸೇರಕ್ಕಾಗಲ್ಲ ಅಂತ ಭಗವಂತನ ದಾರಿ ಹಿಡಿಯುತ್ತೆ. ಅಲ್ಲಿ ಹೋಗಿ ಅವನ ಪಾದ ಸೇರಿದ ಮೇಲೆ ಶಾಂತವಾಗಿ ನೆಮ್ಮದಿಯಾಗಿದ್ದು ಬಿಡುತ್ತೆ. ಹಂಗ ನಾನು ಹಂಗೆ ಹೇಳಲಿಲ್ಲ ಅಂದ್ರೆ ನನ್ನ ಸೀನಿಯರ್ ಆತ್ಮಕ್ಕೆ ಶಾಂತಿ ಸಿಗಲ್ವಾ? ಹೇಳ್ಬಿಡು, ಮನಸ್ಸನ್ನು ಕಲ್ ಮಾಡಿಕೊಂಡು ಒಂದ್ಸಲ ಹೇಳ್ಬಿಡು. ಹೇಳೋ ಮಗನೇ. ಕೊಡಿ. ನಿನಗೂ ನನಗೂ ಋಣ ಮುಗೀತು. ನಾನಿದು ಯಾವುದೂ ನಮ್ಮ ಮನಸ್ಸಿಂದ ಹೇಳ್ತಿಲ್ಲ ಸೀನಿಯರ್. ನಿಮಗೆ ಶಾಂತಿ ಸಿಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆದರೆ ದೇವರ ಹತ್ರ ನೀವು ಹೋದ ತಕ್ಷಣ ನನ್ನನ್ನು ಮಾತ್ರ ಮರಿಬಾರ್ದು. ಹಂಗಿದ್ರೆ ಮಾತ್ರ. ಹೇಳಪ್ಪ, ನಿನಗೂ ನನಗೂ ಋಣ ಮುಗೀತು. ನಿನಗೂ ನನಗೂ ಋಣ ಮುಗೀತು. ನಿನಗೂ ನನಗೂ ಋಣ ಮುಗೀತು. ನಿನ್ನಿಂದ ನನಗೆ ಬಿಡುಗಡೆ ಕೊಡು. ನಿನ್ನಿಂದ ನನಗೆ ಬಿಡುಗಡೆ ಕೊಡು. ನನ್ನ ಜೀವನ ನೋಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡು. ಜೀವನನ ನೋಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡು. ನನ್ನನ್ನು ಬಿಟ್ಟು ಹೋಗಿ ಪರಮಾತ್ಮನ ಪಾದ ಸೇರ್ಕೋ. ನನ್ನನ್ನು ಬಿಟ್ಟು ಹೋಗಿ ಪರಮಾತ್ಮನ ಪಾದ ಸೇರ್ಕೊ.
ನೋಡಿ, ಇಲ್ಲಿಂದ ಹೊರಟ ಮೇಲೆ ಸೀದಾ ಮನೆಗೆ ಹೋಗಬೇಕು. ಎಲ್ಲೂ ನಿಂತ್ಕೊಳ್ಳೋ ಹಾಗೂ ಇಲ್ಲ, ಎಲ್ಲೂ ಉಳ್ಕೊಳ್ಳೋ ಹಾಗೂ ಇಲ್ಲ. ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು. ಯಾಕೆ? ಈಗ ತಾನೇ ಮುಕ್ತಿ ಕಡೆ ನೋಡ್ತಿರೋ ಆತ್ಮ ನಿನ್ನನ್ನು ಆಸೆಯಿಂದ ನೋಡ್ತಿರುತ್ತೆ. ಒಂದು ವೇಳೆ ನೀನು ಹಿಂದಿರುಗಿ ನೋಡ್ಬಿಟ್ಟೆ ಅಂದರೆ ಅದು ನೀನು ಹಿಂದೆನೇ ಬಂದ್ಬಿಡುತ್ತಪ್ಪ. ಒಳ್ಳೇದಾಯ್ತಲ್ಲ, ನನ್ನ ಸೀನಿಯರ್ ಯಾವಾಗಲೂ ನನ್ನ ಜೊತೆ ಇರ್ತಾರೆ. ಅಲ್ಲಿ ಅಂದರೆ ಅವಳಿಗೆ ಶಾಂತಿ ಸಿಗಬಾರ್ದ? ಹೀಗೆಲ್ಲ ಮಾತಾಡ್ಬೇಡಿಪ್ಪ. ಹಿಂದಿರುಗಿ ನೋಡಿದೆ ಸೀದಾ ನಡೆದ್ಬಿಡಿ. ಈಗ ನಾನು ಕೇಳ್ಕೊಳ್ಳೋದೇನೆಂದರೆ ಅವ್ರು ನನಗೋಸ್ಕರ ಒಂದ್ಸಲ ನಗಲೇಬೇಕು. ಅದಕ್ಕೆ ಅವ್ರಿಗೆ ಇಷ್ಟ ಆಗಿರೋ ಸಾಂಗ್ ಆದರೂ ಹಾಕಿದ್ರೆ ನಗ್ಬೋದು ಅಂತ. ತುಂಬ ಆರಾಮಾಗಿ ಖುಷಿಯಾಗಿ ನಗ್ಬಿಟ್ಟೆ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಬಂದಿದ್ದೀನಿ. ಒಬ್ಬನ ಫ್ರೆಂಡ್ ಅಂತ ಇಷ್ಟಪಟ್ರೆ ಸಾಕು, ಮಿಕ್ಕಿದೆಲ್ಲ ತನಗೆ ತಾನೇ ಗೊತ್ತಾಗುತ್ತೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಇಂಥ ದೇವ್ರನ್ನ ಮದುವೆ ಆಗಬೇಕು ಅಂದರೆ 18 ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಹಕ್ಕಿ ಕೊರಾಲಿನ ಸುರತ ಗಾನಕ್ಕೆ ಬಿಗಿಯು ನಸುವೆ ಸಡಿಲಿತು. ಹಕ್ಕಿ ಕೊರಾಲಿನ ಸುರತ ಗಾನಕ್ಕೆ ಬಿಗಿಯು ನಸುವೆ ಸಡಿಲಿತು. ಬಂದ್ಬಿಡಿ ಸೀನಿಯರ್, ನೀವು ಆತ್ಮಗೆ ನನ್ನ ಸುತ್ತಮುತ್ತ ಅಲ್ಕೊಂಡಿದ್ರು ಚಿಂತೆ ಇಲ್ಲ. ನನ್ನನ್ನು ಮಾತ್ರ ಬಿಟ್ಟು ಹೋಗ್ಬೇಡ್ರಿ, ನಾನು ನಿಮ್ಮನ್ನು ಬಿಟ್ಕೊಡಲ್ಲ. ನೋಡ್ಬಾರ್ದು ಅಂತ ಹೇಳಿದಾರಲ್ಲ ಅಳಿ ಅಂದ್ರೆ. ಇಲ್ಲ, ನಾನು ನೋಡ್ಲೇಬೇಕು, ನನ್ನ ಸಿಂಗನ ನೋಡ್ಲೇಬೇಕು. ನೋಡ್ಬಾರ್ದು ಅಂತ ಹೇಳಿದಾರಲ್ಲ ಅಳಿ ಅಂದ್ರೆ. ಇಲ್ಲ, ನಾನು ನೋಡ್ಲೇಬೇಕು, ನನ್ನ ಸಿಂಗನ ನೋಡ್ಲೇಬೇಕು. ಅರ್ಥ ಮಾಡ್ಕೊಳ್ಳೋ ಪುಟಣಿ, ನೀನು ಹಿಂತಿರುಗಿ ನೋಡಿದ್ರೆ ಅವಳು ನಿನ್ನ ಹಿಂದೆ ಬಿದ್ದರೆ ಅವಳ ಆತ್ಮಕ್ಕೆ ಮೋಕ್ಷ ಶಾಂತಿ ನಮ್ಗೆ ಏನು ಸಿಗೋದಿಲ್ಲ. ಪರವಾಗಿಲ್ಲ, ನಾನು ನೆಮ್ಮದಿ ಆಗಿಲ್ಲ, ನನ್ನ ಸೀನಿಯರು ನೆಮ್ಮದಿ ಆಗಿರಲ್ಲ. ಇಬ್ಬರು ಸಂಕಟ ಪಟ್ಕೊಂಡು ಜೊತೆಯಲ್ಲಿರ್ತೀವಿ. ನನ್ನ ಸೀನಿಯರ ನೋಡ್ಲೇಬೇಕು. ಅಳಿಯಂದ್ರೆ ಮನಸ್ಸನ್ನು ಕಲ್ಬಂಡೆ ಮಾಡಿಕೊಂಡು ಮುಂದೆ ನೋಡ್ಕೊಂಡು ನಡೀರಪ್ಪ. ಪುಟಾಣಿ ನೋಡು, ಅವಳ ಆತ್ಮಕ್ಕೆ ಶಾಂತಿ ಸಿಗದೆ ಹೋದ್ರೆ ಅವಳ ಅಂತರ್ಪಿಶಾಚಿಯಾಗಿ ಅಲ್ದಾಡ್ಬೇಕಾಗತ್ತೆ. ಅವಳು ಹಾಗೆ ಅಲ್ದಾಡೋದು ನಿನ್ಗಿಷ್ಟನಾ? ಬಿಟ್ಬಿಡಪ್ಪ ಅವಳನ್ನ. ಮಾಮ್,